ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನನಗೆ ಸ್ವಲ್ಪ ಇವತ್ತು ಗಂಟ್ಲು ನೋವು ಬಂದಿದೆ, ಅದಕ್ಕೆ ಬೆಳಗ್ಗೆ gargle ಮಾಡ್ತಾಯಿದ್ದೀನಿ. ಆವಾಗ ಬರ್ತಾನೆ ಇರುತ್ತೆ. ಡಾಕ್ಟರು ಕ್ಲಿಯರಾಗಿ ಹೇಳಿದ್ದಾರೆ, ಕೋಲ್ಡ್ ಐಟಮ್ಸ್ ಎಲ್ಲ ತಿನ್ನಬಾರ್ದು ನೀನು ಅಂತ. ಆದರೂ ನಾನು ಬಿಡಲ್ಲ, ಸ್ವಲ್ಪ ತಿಂದರೆ ಏನೂ ಆಗಲ್ಲ ಅಂತ ತಿಂದು ಗಂಟ್ಲು ನೋವು ಬರೆಸ್ಕೊತೀನಿ ಅಷ್ಟೇ. ನಂತರ ಹಾಲು ಬಿಸಿ ಆಗೋಕ್ಕಿಟ್ಟು ಇವತ್ತು ನನಗೆ ಜಿಂಜರ್ ಟೀ ಕುಡಿಬೇಕು ಅನ್ನಿಸ್ತು. ಹಾಗಾಗಿ ಜಿಂಜರ್ ಟೀ ಮಾಡಿಕೊಂಡೆ. 3-4 ಡೇಸ್ ಆಯಿತು ಕಂಟಿನ್ಯೂ ನಾನು ಖಾಲಿ ಹೊಟ್ಟೆನಲ್ಲಿ ಟೀ ಕುಡಿತಾ ಇದ್ದೀನಿ. ಆ್ಯಕ್ಚುಲಿ ಕುಡಿಬಾರ್ದು, ಆ್ಯಂಡ್ ನೀವು ಕುಡಿಬೇಡಿ. ಸೊ ಟೀ ಮಾಡ್ಕೊಂಡು ಬಂದು ನನ್ನ ಫೇವ್ರೆಟ್ ಪ್ಲೇಸಿಗೆ ಕೂತ್ಕೊಂಡೆ, ಪಾಲಿಟಿ ಓದೋಣ ಅಂತ. ಸೊ 1 ಸೆಷನ್ ಕಂಪ್ಲೀಟ್ ಮಾಡಿಕೊಂಡು ಪಾಲಿಟಿ ಓದಿದೆ. ಎಲ್ಲರಿಗೂ ಒಂದು ಸಜೆಸ್ಟ್ ಮಾಡ್ತೀನಿ, ಲೈಕ್ ಯಾರ್ಯಾರು ಸೀರಿಯಸ್ಸಾಗಿ ಸ್ಟಡಿ ಮಾಡ್ತಾಯಿದ್ದೀರಾ, ಪ್ರಿಪ್ರೇಷನ್ ಮಾಡ್ತಾಯಿದ್ದೀರಾ, ಮುಂದೆ ನಾನು ಒಂದು ಒಳ್ಳೆ ಆಫೀಸರ್ ಆಗಬೇಕು, ನಾನೊಂದು ಗೌರ್ಮೆಂಟ್ ಜಾಬ್ ತೊಗೋಬೇಕು, ನಿಮ್ಗಳ ಮೇಲೆಲ್ಲ ಒಂದು ಮನೆಯವರ ಎಲ್ಲ ರೆಸ್ಪಾನ್ಸಿಬಿಲಿಟಿ ನಿಮ್ಮ ತಲೆ ಮೇಲಿರುತ್ತೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಫಸ್ಟ್ ಹೆಲ್ತ್ ಕಡೆ ಕಾನ್ಸಂಟ್ರೇಟ್ ಮಾಡಿ. ಹೆಲ್ತ್ ಚೆನ್ನಾಗಿದ್ದರೆ ನೀವೇನು ಬೇಕಾದರೂ ಮಾಡ್ಬೋದು. ಇದೆಲ್ಲ ನಿಮಗೆ ಗೊತ್ತಿರೋದೆ, ಬಟ್ ಆದರೂ ಹೇಳ್ತಾ ಇದ್ದೀನಿ. ಸೊ ಹೆಲ್ತ್ ಕಡೆ ಗಮನ ಕೊಡಿ. ಹೆಲ್ದಿ ಫುಡ್ ತಿನ್ನಿರಿ. ಹೊರಗಡೆ ಎಲ್ಲ ಜಾಸ್ತಿ ಹೊರಗಡೆ ಫುಡ್ ತಿನ್ನಬೇಡಿ. ನನಗಿವತ್ತು ಸ್ವಲ್ಪ ಸುಸ್ತಾಗಿರೋದ್ರಿಂದ ನನಗೆ ನಿಂತ್ಕೊಂಡು ಅಡುಗೆ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗಿತ್ತು. ಹಾಗಾಗಿ ಹೊರಗಡೆನೇ ಸ್ವಲ್ಪ ಲೈಟಾಗಿ ಏನಾದ್ರು ಟಿಫಿನ್ ಮಾಡ್ಕೊಂಡು ಬರೋಣ ಅಂತ ಹೊರಗಡೆ ಹೋಗಿ ಟಿಫಿನ್ ಮಾಡಿಕೊಂಡು, ಮತ್ತು ತರಕಾರಿ ಎಲ್ಲ ಖಾಲಿ ಆಗಿತ್ತು. ಹಾಗಾಗಿ ತೊಗೊಂಡು ಬರಬೇಕು ಅಂತ ಮಾರ್ಕೆಟ್ಗೆ ಹೋಗಿ ತರಕಾರಿಗಳನ್ನು ತೊಗೊಂಡು ಬಂದು ಫ್ರಿಡ್ಜೆಲ್ಲ ಕ್ಲೀನ್ ಮಾಡಿ ವೆಜಿಟೇಬಲ್ಸ್ನೆಲ್ಲ ಫ್ರಿಡ್ಜಲ್ಲಿಟ್ಟು ABC ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಅದಕ್ಕೆ ಪ್ರಿಪೇರ್ ಮಾಡ್ಕೋತಾ ಇದ್ದೆ. ತುಂಬ ದಿನ ಆಗಿತ್ತು ABC ಜ್ಯೂಸ್ ಕುಡ್ದಿರಲಿಲ್ಲ. ABC ಜ್ಯೂಸಲ್ಲಿ ಇರಲಿಲ್ಲ, ಅಂದರೆ ಆ್ಯಪಲ್ ಇರಲಿಲ್ಲ, ತೊಗೊಂಡು ಬಂದಿರಲಿಲ್ಲ. ಹಾಗಾಗಿ BC ಅಷ್ಟೇ ಕುಡಿದೆ. ಬೀಟ್ರೂಟ್, ಕ್ಯಾರೆಟು ಜೊತೆಗೆ ಸ್ವಲ್ಪ ಲೆಮನ್ನು, ಮಿಂಟ್ ಹಾಕ್ಕೊಂಡು ಮಿಕ್ಸ್ ಮಾಡಿ ಅವ್ರಿಗೂ ಕೊಟ್ಟೆ. ನಾನು ಸ್ವಲ್ಪ ಓದೋಣ ಅಂತ ಹೇಳಿ 1 o'clockವರೆಗೂ ಓದೋಣ ಅಂತ ಹೇಳಿ ಬಂದು ಸ್ವಲ್ಪ ನಾನು ಸೈನ್ಸ್ ಕ್ಲಾಸ್ ಕೇಳಿ ಸೈನ್ಸ್ ರಿವಿಷನ್ ಮಾಡಿಕೊಂಡೆ. ABC ಜ್ಯೂಸ್ ಕುಡೀರಿ, ತುಂಬ ಚೆನ್ನಾಗಿರುತ್ತೆ. ಲೈಕ್ ಎನರ್ಜಿ ಕೊಡುತ್ತೆ. ಇದು ಇಮ್ಯುನಿಟಿ ಬೂಸ್ಟರ್ ಥರ ವರ್ಕ್ ಮಾಡುತ್ತೆ. ಆ್ಯಂಡ್ ಡೈಲಿ ಕುಡಿಬೇಡಿ, ಎವ್ರಿಡೇ ಕುಡಿಯೋದ್ರಿಂದ ಸುಕ್ರೋಸ್ ಕಂಟೆಂಟ್ ಜಾಸ್ತಿ ಆಗುತ್ತೆ. ಹಾಗಾಗಿ ಮೊದಲು ಹೆಲ್ತನ್ನು ನೋಡ್ಕೊಳ್ಳಿ, ನಂತರ ಓದೋದೆಲ್ಲ ಮಾಡಿ. ಸೊ ನಾನು ನನ್ನ ಸೈನ್ಸ್ ರಿವಿಷನ್ನ ಕಂಪ್ಲೀಟ್ ಮಾಡಿಕೊಂಡು ಜೊತೆಗೆ ABC ಜ್ಯೂಸನ್ನ ಕುಡ್ಕೊಂಡು ಕಂಪ್ಲೀಟ್ ಮಾಡಿಕೊಂಡೆ. ಲೈಕ್ ಊಟ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ನಿದ್ದೆ ಮಾಡೋಣ ಅಂತ ಮಲ್ಕೊಂಡೆ. ಸೊ ಮಲಗಿ ಎದ್ದು ಫ್ರೆಶ್ ಅಪ್ ಎಲ್ಲ ಆದೆ. ಆ್ಯಂಡ್ ಸ್ವಲ್ಪ ಮನೆ ಕೆಲಸ ಇತ್ತು, ಸೊ ಮನೆ ಕೆಲಸನೂ ಮಾಡಿಕೊಂಡು ಸ್ವಲ್ಪ ಹೊರಗಡೆ ಹೋಗೋದಿತ್ತು. ಹಾಸ್ಪಿಟಲಿಗೆ ಹೋಗಬೇಕಿತ್ತು. ನನಗೆ ಸ್ವಲ್ಪ ಅದು ಇನ್ಫೆಕ್ಷನ್ ಆಗಿರೋದ್ರಿಂದ ಸ್ವಲ್ಪ ತೋರಿಸ್ಕೊಂಡು ಬರೋಣ ಅಂತ ಹೋಗಿದ್ವಿ. ಬಟ್ ಇವತ್ತು ಸಂಡೇ ಆಗಿರೋದ್ರಿಂದ ಡಾಕ್ಟ್ರೇ ಇರಲಿಲ್ಲ. ಹಾಗಾಗಿ ವಾಪಸ್ ಹಾಗೆ ಬಂದ್ವಿ. ಬರಬೇಕಾದ್ರೆ ರಸ್ಮಲೈ ನೋಡಿದೆ, ರಸ್ಮಲೈ ತಿನ್ಬೇಕು ಅನ್ನಿಸ್ತು. ಆವಾಗಲೇ ಹೇಳಿದೆ, ಡಾಕ್ಟ್ರ್ ನನಗೆ ತಿನ್ನಬೇಡ ಅಂತ ಹೇಳಿದ್ದಾರೆ ಕೋಲ್ಡ್ ಅಂತ. ಇದೇ ಥರನೇ ತಿನ್ನಬೇಕು ಅನಿಸಿದ್ರೆ ತಿಂದುಬಿಡ್ತೀನಿ, ಆಮೇಲೆ ಅದಾಯಿತು ಇದಾಯಿತು ಅಂತ ಒದ್ದಾಡ್ಬಿಡ್ತೀನಿ. ಸೊ ಮನೆಗೆ ಬಂದು ತಿನ್ನಲಿಲ್ಲ. ಮನೆಗೆ ಬಂದುಬಿಟ್ಟು ಫ್ರಿಡ್ಜಲ್ಲಿಟ್ಟೆ. ಸೊ ಅವರು ತಿಂದರು, ನಾನು ತಿನ್ನಲಿಲ್ಲ. ಸೊ ಬಂದ ತಕ್ಷಣ ಸ್ವಲ್ಪ ಓದ್ಕೊಳ್ಳೋಣ ಅಂತ ಓದ್ಕೊಂಡೆ. 7:30 ಆಗಿತ್ತು. 9 o'clock ತನಕ ಓದ್ಕೊಂಡು ಜಿಯೋಗ್ರಫಿ ಪ್ಲಸ್ ಸೈನ್ಸ್ನ ಓದ್ಕೊಂಡೆ. ನೆಕ್ಸ್ಟು ಅಡುಗೆ ಮಾಡೋಣ ಅಂತ ಕಿಚನಿಗೆ ಹೋಗಿ ಸ್ವಲ್ಪ ಅಡುಗೆ ಮಾಡಿಕೊಂಡು ತಿಂದ್ಕೊಂಡು ಇವತ್ತು ಬೇಗ ಮಲ್ಕೋಬೇಕು ಅನ್ನಿಸ್ತು. ಬಿಕಾಸ್ ಸ್ವಲ್ಪ ಟಯರ್ಡ್ ಅನ್ನಿಸ್ತಾ ಇತ್ತು. ಹಾಗಾಗಿ ಬೇಗ ಓದ್ಕೊಂಡು ಅಡುಗೆ ಎಲ್ಲ ಮಾಡಿಕೊಂಡು ಮಾತ್ರೆ ತೊಗೊಂಡು ಹಾಲು ಕುಡಿದು ಪಾತ್ರೆ ಎಲ್ಲ ತೊಳೆದು ಮಲ್ಕೊಂಡೆ. ತುಂಬ ಟಯರ್ಡ್ ಅನ್ನಿಸ್ತಾ ಇತ್ತು. ಇವತ್ತು ಕರೆಕ್ಟಾಗಿ ರಿವಿಷನ್ ಏನೋ ಮಾಡಿದೆ, ಬಟ್ ಪ್ರಾಪರಾಗಿ ಓದಿದ್ದೀನಿ ಅಂತ ನನಗಿವತ್ತು ಅನ್ನಿಸ್ಲೇ ಇಲ್ಲ. ಹಾಗಾಗಿ ಇವತ್ತು ಬೇಜಾರಲ್ಲೇ ಮಲ್ಕೊಂಡೆ. ಅಟ್ಲೀಸ್ಟ್ ಬೆಳಗ್ಗೆ ಬೇಗ ಎದ್ದಿದ ತಕ್ಷಣ ಏನಾದರೂ ಕರೆಕ್ಟಾಗಿ ಓದೋಣ ಅಂತ. ಸೊ ಇದು ನನ್ನ ಇವತ್ತಿನ ಡೇ 11 ವ್ಲಾಗ್. ಸೊ ಹೀಗೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.